ಸರ್ ಇದ್ರಲ್ಲಿ ಬಂದ್ಬಿಟ್ಟು ಸರ್ವೆ ನಂಬರ್ 79 ಕುಪ್ಪೂರು ಗ್ರಾಮ. ಇದ್ರಲ್ಲಿ ಬಂದ್ಬಿಟ್ಟು 79ರಲ್ಲಿ ಬಂದ್ಬಿಟ್ಟು 11 ಎಕರೆ 33 ಗುಂಟೆ ಇದೆ. ಇದ್ರಲ್ಲಿ ಮುನ್ಷಾಮಪ್ಪ ಬಂದ್ಬಿಟ್ಟು ನಮ್ಮ ಮುತ್ತಾತ ಅವ್ರಿಗೆ ಬಂದ್ಬಿಟ್ಟು 6 ಎಕರೆ 10 ಗುಂಟೆ ಜಮೀನ್ ಇದೆ. ಅದ್ರ ಬಂದ್ಬಿಟ್ಟು ಅವ್ರಿಗೆ 5 ಜನ ಮಕ್ಳಿದ್ದಾರೆ. 5 ಜನಕ್ಕೆ ಒಬ್ಬೊಬ್ರಿಗೆ ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಜಮೀನ್ ಬರ್ಬೇಕಾಗಿತ್ತು. ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಶಿವಕುಮಾರ್ ಅನ್ನೋರು ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಅಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಅವ್ರು ಬಂದು ನಾನು ಮಾಡ್ಕೊಡ್ತೀನಿ, ಇದು ನಮ್ ತಾತದ್ದು ಜಾಗ ಇದೆ ಅಂತ ಎಲ್ಲ ನಾವ್ ಇವ್ರ ಹತ್ರ ನಮ್ ದೊಡ್ಡಪ್ಪವ್ರಿಗೆ ಏನು ಗೊತ್ತಿಲ್ಲ. ನಾನ್ ಬೆಂಗಳೂರು ಬಂದು ಬಟ್ಟೆ ಐರನ್ ಮಾಡ್ತೀನಿ, ನಮ್ಗೇನು ಗೊತ್ತಿಲ್ಲ. ಇವ್ರ ಹತ್ರ ಬಂದು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಡ್ತೀವಿ. ಪಟ್ಟ ಜಮೀನು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇದನ್ನ ಕೂಡ ಬಂದ್ಬಿಟ್ಟು ಖರಾಬಿ ಜಮೀನು ಪಟ್ಟ ಜಮೀನೆಲ್ಲ ಮಾಡಿ ಅವನು ತುಂಬಾ ರಾಂಗ್ ಮಾಡಿದ್ದಾನೆ. ನಮ್ದು 6 ಎಕರೆ 10 ಗುಂಟೆ ಜಮೀನು. ಅದ್ರಲ್ಲಿ ಬಂದ್ಬಿಟ್ಟು 5 ಭಾಗ ಆಗ್ಬೇಕು. ಒಬ್ಬೊಬ್ರಿಗೆ ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಜಮೀನ್ ಬರ್ಬೇಕಾಗಿತ್ತು. ಅವ್ರದ್ದು ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಇದೆ. ಅವ್ರ ತಾತದು, ನಮ್ಮ ತಾತದು 1 ಎಕರೆ 10 ಗುಂಟೆ ಇದೆ. ನಮ್ ದೊಡ್ಡಪ್ಪ ಅವ್ರದ್ದು ಇದೆ. 5 ಜನಕ್ಕೆ 5 ಭಾಗ ಆಗ್ಬೇಕು. ಅವ್ರು ಮಾಡೋದೆಲ್ಲ ಬಂದ್ಬಿಟ್ಟು ತುಂಬಾ ರಾಂಗ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇವಾಗ ಮಾಡೋದು ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ದುರಸ್ಥಿತಿ ಮಾಡಿಸಿ ನಮ್ಗೆ ಹೊಸದಾಗಿ ಅದು ಏನು ಬಂದ್ರೆ ಅದು ಬರ್ಲಿ. ಗೌರ್ಮೆಂಟ್ ಅವರು ಬಂದು ಹೆಚ್ಚಾಗಿ ಈ ಜಮೀನು ಎಷ್ಟು ಜಮೀನ್ ಇದೆ ನಮ್ಮ ತಾತ ಅವರು ನಮ್ಮ ಮುತ್ತಾತ ಜಮೀನು ಎಷ್ಟಿದೆ ಅವ್ರಿಗೆ ಎಷ್ಟು ಬರೋದು ಅವ್ರು ತಗೊಂಡು ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಅವ್ರು ಮಾಡಿದ್ರೆ ನಾವು ಬಿಡಲ್ಲ. ನಮ್ಮ ಮುತ್ತಾತ ಜಮೀನು 6 ಎಕರೆ 10 ಗುಂಟೆಯಲ್ಲಿ ಬಂದ್ಬಿಟ್ಟು ಅವ್ರದ್ದು ಎಷ್ಟಿದೆ ಅಷ್ಟು ತಗೊಂಡ್ಲಿ ನಮ್ಗೆ ಬಂದ್ಬಿಟ್ಟು ಅದು ಬಂದು ಇವಾಗ ಮಾಡೋದು ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೇಕು ಸರ್. ಇವ್ರು ಮಾಡೋದೆಲ್ಲ ಬಂದ್ಬಿಟ್ಟು ಬೋಕಾಸ್ ಮಾಡಿದ್ದಾರೆ. ಇವ್ರಿಗೆ ಏನು ಗೊತ್ತಿಲ್ಲ, ಇವರೆಲ್ಲ ಓದಿಲ್ಲ, ಊರಲ್ಲಿ 1ನೇ ಕ್ಲಾಸ್ ಕೂಡ ಓದಿಲ್ಲ, ಹೆಸರು ಬರೆಯಕ್ಕೆ ಬರಲ್ಲ. ಏನು ನಾವ್ ಹೇಳ್ಕೊಟ್ರೆ ಹೆಸರು ಸುಮ್ಮನೆ ಹಂಗ್ ಬರೀತಾರೆ. ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಅವ್ನು ಏನ್ ಬೇಕು ಅದು ಮಾಡಿಸ್ಕೊಂಡಿದ್ದಾರೆ. ಅದು ಬಂದ್ಬಿಟ್ಟು ಇವಾಗ ಮಾಡಿರೋ ಪೋಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿಸಿ ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದಾನೇ ಬಂದು ಸ್ಕೆಚ್ ಮಾಡಿ ನಮ್ಗೆ ಬಂದು ಪೋಡಿ ಎಲ್ಲ ಮಾಡ್ಕೊಡ್ಬೇಕು ಸರ್. ನಾವು ಕೋರ್ಟ್ಗೆ ಹೋಗಿದ್ವಿ, ಬಂದ್ಬಿಟ್ಟು ಪೋಸ್ಟ್ ಬಂದ್ಬಿಟ್ಟು ಏಡಿ ಎಲ್ಲ ಕೋರ್ಟ್ಗೆ ಹೋಗಿದ್ವಿ. ಅಲ್ಲಿ ಅವ್ರ ಕೋರ್ಟ್ ಕೇಸ್ಗೆ ಬಂದಿಲ್ಲ. ಅಲ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಇವ್ರು ಬಂದ್ಬಿಟ್ಟು ಮಾಡ್ಕೊಡಿ ಅಂತ ಅವ್ರು ಅಲ್ಲಿಂದ ಆರ್ಡರ್ ಕಳಿಸ್ತಿರಾಗಣ ಇವ್ರು ಒಳಗಡೆ ಹೋಗಿ ಏನೋ ಅವ್ರು ಮಾತಾಡ್ಕೊಂಡು ಅದ್ ಕೇಸ್ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ಇವಾಗ ಮತ್ತೆ ನಾವು ಬಂದ್ಬಿಟ್ಟು DDLR ಹಾಕ್ತಿವಿ. ಫಸ್ಟ್ ಬಂದ್ಬಿಟ್ಟು ADLR ಹಾಕಿದ್ವಿ, ಇವಾಗ DDLR ಹಾಕಿದ್ವಿ. ಅದು ಅವ್ರು ಬಂದು ನೋಟಿಸ್ ಹೋಗಿದೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಮುತ್ತಾತ ಅವ್ರಿಗೆ ದೊಡ್ಡ ಮಗ ಇದ್ದಾರೆ. ಅವ್ರು ಬಂದ್ಬಿಟ್ಟು ಅವರು ತುಂಬಾ ದಿನ ಇರ್ತಾಗ ಅವ್ರ ಮಗ ಅವ್ರ ಬಗ್ಗೆ ಎಲ್ಲ ಜಮೀನು ಬಂದ್ಬಿಟ್ಟು ಅವರೇ ಮಾಡ್ಕೊಂಡಿದ್ದಾರೆ. ಅದ್ರಗೋಸ್ಕರ ಇವ್ರು ಬಂದ್ಬಿಟ್ಟು ಸಿವಿಲ್ ಕೋರ್ಟ್ ಅಲ್ಲಿ ಇವ್ರು ಹಾಕೊಂಡಿದ್ದಾರೆ, ನಾವು ಹಾಕಿಲ್ಲ. ಸಿವಿಲ್ ಕೋರ್ಟ್ ಅಲ್ಲಿ ಇವ್ರು ಅಪ್ಪ ಜಮೀನಿಗೋಸ್ಕರ ಇವ್ರು ಹಾಕೊಂಡಿದ್ದಾರೆ. ಇವಾಗ 2 ಕೇಸ್ ಇದೆ ಈ ಜಮೀನ್ ಮೇಲೆ. ಅವ್ನು ಬಂದ್ಬಿಟ್ಟು TC ಹಾಕೋದು ನೋಡ್ತೀಯ, ನಾವ್ ಯಾರನ್ನ ಹೋದ್ರಾಗನ ತುಂಬಾ ಗಲಾಟೆ ಮಾಡ್ತಾನೆ. ಅವ್ನು ಸ್ಟೇ ಅಂದಾಗ ಅವ್ರು ಬಂದ್ಬಿಟ್ಟು ಫಸ್ಟ್ ಸ್ಟೇ ಬಂದ್ಬಿಟ್ಟು ಯಾರಿಗೂ ಸೇಲ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. 8ನೇ ತಾರೀಕು ಸ್ಟೇ ಕೊಡ್ತಾ ಇದಾರೆ. ಅದುವರೆಗೂ ಅಲ್ಲಿವರೆಗೂ ಅವ್ನು ಬಿಟ್ಟರೆ ನೆನ್ನೆ ಬಂದ್ಬಿಟ್ಟು ಯಾರು ಕೆಲಸ ಬಾರ್ದವ್ರ ಕೈಲಿ ಎಲ್ಲ ಫೋನ್ ಮಾಡಿಸಿ ನಾನು ಬಂದ್ಬಿಟ್ಟು DC ಮಾತಾಡ್ತೀನಿ, ಅವ್ರು ಮಾಡ್ತೀನಿ, ಕೋಲಾರಿಂದ ಮಾಡ್ತಾ ಇದೀವಿ. ನಾಳೆ ಬಂದ್ಬಿಟ್ಟು ಮಾಸ್ತಿ ಹತ್ರ ಬಂದು ಸ್ಟೇಷನ್ ಹತ್ರ ಬಂದ್ಬಿಟ್ಟು ಅವ್ರು ತುಂಬಾ ಫೋಕಸ್ ಮಾಡ್ತಾರೆ ಸರ್. ಫೋನ್ ಮಾಡಿಸಿ ಅವ್ರು ಬಂದ್ಬಿಟ್ಟು SP ಅಂತ ಹೇಳಿದ್ರು. ನಾನು ಬಂದ್ಬಿಟ್ಟು ಕೋಲಾರಿಂದ SP ಮಾತಾಡ್ತಾ ಇದ್ದೀನಿ. ಮಾಸ್ತಿ ಇದ್ರ ಹತ್ರ ಬಂದ್ಬಿಟ್ಟು ಸ್ಟೇಷನ್ ಹತ್ರಕ್ಕೆ ಅಲ್ಲ ಬಂದ್ಬಿಟ್ಟು ಯಾವಾಗಂದ್ರೆ ಬಂದ್ಬಿಟ್ಟು ಸೋಮವಾರ 10 ಗಂಟೆಗೆ ಬನ್ನಿ ಅಂತ ಹೇಳಿದ್ರಂತೆ. ನಾವು ಬೆಳಿಗ್ಗೆ 10 ಗಂಟೆ ನಾನು ಬೆಂಗಳೂರು ಬಟ್ಟೆ ಐರನ್ ಮಾಡೋದು ಸರ್. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದು ನಾವು ಕಾಲ್ ಕಳಿದೀವಿ. 3 ಗಂಟೆ ಆದ್ರೂ ಕೂಡ ಬಂದಿಲ್ಲ ಯಾರುನು. ಅವ್ರು ಅಲ್ಲಿ ಹೋಗಿ ಕೇಳಿದಾಗ ನಮ್ಗೆ ಗೊತ್ತಿಲ್ಲದ್ರೆ ಅಲ್ಲಿ AC ಹೆಂಗೂ ಹೋಗುತ್ತೆ ಕಂಪ್ಲೇಂಟು. ಅಲ್ಲಿ ಏನ್ ಕಂಪ್ಲೇಂಟ್ ಇದ್ರೆ ನಮ್ಮ ಹತ್ರನೇ ಬರ್ಬೇಕು, ಇದೆಲ್ಲ ಬೋಕಾ ಸರ್ ಅಂತ ಹೇಳ್ಬಿಟ್ಟು ಅವರೇ ನಂಬರ್ ಚೆಕ್ ಮಾಡಿದಾಗ ಅವ್ರ ಹೆಸರು ಬಂದ್ಬಿಟ್ಟು ರಾಮಕೃಷ್ಣನೋ ಏನೋ ಇದೆ ಅಂತೆ. ಯಾರು ಬೋಕಸ್ ಕಾಲ್ ಮಾಡಿ ನಮ್ಗೆ ಸುಮ್ನೆ ಇದೆ ತುಂಬಾ ಬೆದರಿಕೆ ಹಾಕ್ತಾರೆ ಸರ್ ಅವರು. ಇವತ್ತು ಬರ್ತೀನಿ ಅಂದ್ರೆ ಬರೋದು ಇದು ಬಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಹೊಸದಾಗಿ ಬಂದ್ಬಿಟ್ಟು ಕೆಚ್ ಮಾಡಿ ಗೌರ್ಮೆಂಟ್ ಕಡೆಯಿಂದ ಯಾರಿಗೂ ಮೋಸ ಆಡೋದು. ಇದು ಮುನ್ಷಾಮಪ್ಪ ಅವ್ರ ಹೆಸರು 6 ಎಕರೆ 10 ಗುಂಟೆ ಇದೆ ಅಂದ್ರೆ 5 ಭಾಗ ಮಾಡ್ಲಿ. 5 ಭಾಗದಲ್ಲಿ ಅವ್ರು ಅನ್ನದಮ್ಮಂದ್ರೆ ಅವ್ರು ಎಷ್ಟು ಮಾಡ್ಕೊಬೇಕು ಅವ್ರ ಅನ್ನದಮ್ಮಂದ್ರೆ ಮಾಡ್ಕೊಳ್ತಾರೆ. ನಮ್ಗೆ ಅಷ್ಟು ಮಾತ್ರ ಮಾಡ್ಕೊಡ್ಬೇಕು ಸರ್. ಸರ್ವೆ ಅವ್ರು ಯಾರನ್ನು ಗೊತ್ತಿಲ್ಲ. ಅವ್ರು ಬಂದು ಗೌರ್ಮೆಂಟ್ ಹೇಳ್ತಾರೆ, ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಅವರೇ ಬಂದಿದ್ದು. ಬಂದು ಎಲ್ಲ ಮಾಡ್ಕೊಂಡು ಇಲ್ಲ ನಾನು ಹೋಗ್ಬಿಟ್ಟು ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿದ್ರು. ಡೀಟೇಲ್ಸೇ ಕೊಡಿಸಿಲ್ಲ. ಅವ್ರು ಬಂದು ಕೆಚ್ ಹಾಕೊಂಡು ಒಂದು ವೀಕ್ ಬಿಟ್ಕೊಂಡು ಸರ್ವೆ ಮಾಡಕ್ ಬರ್ತೀವಿ ಅಂತ ಫೋನ್ ಮಾಡಿದ್ರು. ನಾನು ಕೇಳಿದೆ ಸರ್ವೆ ಇರೋದಲ್ಲ ಅದು ಕೆಚ್ ಕಳಿಸಿ ಅಂದ್ರೆ ಕಳಿಸೇ ಇಲ್ಲ ಅವರು. ಅವ್ರು ಬಂದ್ಮೇಲೆ ಕೆಚ್ ಕೊಟ್ರು. ಆ ಕೆಚ್ಚಲ್ಲಿ ನೋಡಿದಾಗ ಇದೆಲ್ಲ ಬಂಡೆ ಸರ್. ಇದು ಬಂದ್ಬಿಟ್ಟು 1 ಎಕರೆ ಜಮೀನಿದೆ. ಈ ಬಂಡೆನವನು ಇದು ಬಂದು ಪಟ್ಟ ಜಮೀನು ಮಾಡಿದ್ದಾನೆ. ಅಲ್ಲಿ ಚಿಕ್ಕದೊಂದು ಬಾವಿ ಇದೆ. ಅದು ಬಂದ್ಬಿಟ್ಟು ಬಾವಿನ ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ಖರಾಬಿ ಮಾಡಿದ್ದಾನೆ. ಬಾವಿ ಅಲ್ಲೊಂದು ಚಿಕ್ಕ ಗುಟ್ಟೆಗಳು ಬಂದ್ಬಿಟ್ಟು ಖರಾಬಿ ಮಾಡಿದ್ದಾನೆ. ಈ ದೊಡ್ಡ ಬಂಡೆ ಬಂದ್ಬಿಟ್ಟು ಕಳ್ಸಲ್ವಾ ಅವ್ರಿಗೆ. ಇಲ್ಲಿ ಮನೆ ಹತ್ರ ದೊಡ್ಡ ಗುಟ್ಟೆ ಇತ್ತು. ಇದೆಲ್ಲ ಪಟ್ಟ ಜಮೀನು ಮಾಡಿದ್ದಾನೆ. ಅವ್ನ್ಗೆ ಯಾವ ತರ ಬೇಕು ಆ ತರ. ಅವ್ನು ಬಂದ್ಬಿಟ್ಟು ಮಿಲಿಟರಿ ಅಂತ ಹೇಳಿದ್ರೆ ಮಿಲಿಟರಿಯಲ್ಲಿ ಇದ್ದಾನೆ ಅವ್ನು. ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ. ಮಿಲಿಟರಿ ಅಂತ ಹೇಳ್ಕೊಂಡು ಅವ್ರಿಗೆ ಏನ್ ಬೇಕು ಅದ್ ಮಾಡ್ತಾ ಇದ್ದಾರೆ. ಅವ್ನು ಮಾಡೋದೆಲ್ಲ ರಾಂಗ್. ಇದು ನಾವು ಕೆಲಸ ಮಾಡಕ್ ಹೋದ್ರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ ಸುಮ್ನೆ. ಮಿಲಿಟರಿ ಇರೋದ್ರೆ ತಿಂಗಳಿಗೊಂದ್ಸರಿ ಬರಕಾಗುತ್ತೆ. ತಿಂಗಳು 4-5 ದಿನ ಇಲ್ಲೇ ಇರ್ತಾರೆ. ಎಲ್ಲ ಸುಳ್ಳು ಹೇಳ್ಕೊಂಡು ನಾನ್ ಮಿಲಿಟರಿ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದಾರೆ. ಇದು ನೋಡಿ ಇವಾಗ ಬಂದ್ಬಿಟ್ಟು ಇದ್ರಲ್ಲಿ ಬಂದು 79ರಲ್ಲಿ ಬಂದ್ಬಿಟ್ಟು ಒಬ್ರು ಬಂದು ಅಲ್ಲ ನಮ್ಗೆ ಬಂದು ಚಿಕ್ಕಮ್ ಆಗ್ಬೇಕು ಪಟ್ಟ ಜಮೀನ್ ಅಂತ ಮಾಡ್ಕೊಟ್ಟಿದ್ದಾರೆ. ಅವ್ರ ಬಂಡೆನ ಪಟ್ಟ ಜಮೀನ್ 2002 ಅಲ್ಲಿ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಖರಾಬಿ ಅಂತಿದೆ. ಇದು ಪಟ್ಟ ಜಮೀನ್ ಮಾಡಿದ್ದಾನೆ ಅವ್ರು. ಅದ್ ಹೆಂಗ್ ಮಾಡಿದ್ದಾರೆ?
ಅವ್ರ ಖರಾಬಿ ಅದು ಇವ್ರು ಬಂದಿದ್ರು. ಅವ್ರು ಬಂದ್ಬಿಟ್ಟು ಕೇಳಿದ್ರೆ ನನಗೆ ಇವ್ರು ಬರ್ತಾರಲ್ಲ ಸರ್ ಸರ್ವೆ ಅವರು, ಸರ್ ಇದು ಬಂದ್ಬಿಟ್ಟು ಬಂಡೆ ಅಲ್ಲ ಸರ್, ಇದು ಬಂದ್ಬಿಟ್ಟು ಈ ತರ ಅಂದ್ರೆ ಇಲ್ಲಪ್ಪ ಅದ್ ಬಂದ್ಬಿಟ್ಟು ಪಟ್ಟ ಜಮೀನು ಅಂತ ಅವರೇ ಇದೇ ಹೇಳ್ತಾ ಇದಾರೆ, ಇದು ಪಟ್ಟ ಜಮೀನು. ಬಂಡೆ ಹೆಂಗ್ ನಾನು ಹಂಗೆ ಕೇಳಿದ್ನಿ ಸರ್, ನೀವ್ ಹೆಂಗ್ ಉಳಿತಾರ ಉಳಿದ್ ನೋಡಿ ಸರ್, ನಮ್ಗೆ ಗೊತ್ತಿಲ್ಲ ಇದು ಪಟ್ಟ ಜಮೀನಿ ಅಂತ ಹೇಳ್ತಾ ಇದಾರೆ ಸರ್ವೆ ಅವರು. ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮ್ಗೆ, ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ. ಅವ್ರ ಹೆಸರು ಅವ್ರು ಬಂದಿದ್ದ ದಿನ ಕರೆಕ್ಟ್ ಆಗಿದ್ರು ಅವರು. ನಮ್ಗೆ ಹೇಳಿದ್ರು ಎಷ್ಟು ಜಮೀನ್ 79 ಸರ್ವೆ ನಂಬರ್ಲಿ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ನಾನು ಹೇಳ್ತೀನಪ್ಪ ಅಂತ ಹೇಳ್ದವ್ರು. ಮಧ್ಯಾಹ್ನ ಅವ್ರಿಗೆ ಫೋನ್ ಬಂದಿತ್ತು, ಅವ್ರು ಬಂದ್ಬಿಟ್ಟು ಕುಮಾರ್ ಅವ್ರು ಬಂದಿಲ್ಲ. ಮಧ್ಯಾಹ್ನ ಅವ್ರಿಗೆ ಫೋನ್ ಬಂದಿದ ತಕ್ಷಣ ನಮ್ಗೆ ಎಷ್ಟು ಜಮೀನು ಅಂತ ತೋರಿಸಿಲ್ಲ, ಅವ್ರು ಹೇಳಿಲ್ಲ. ಅವ್ರು ಮಾಡೋದಲ್ಲ ರಾಂಗು. ಇದು ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಮ್ಮ ತಾತ ಅವರ ಅಪ್ಪ ಅಲ್ಲ, ನಮ್ಮ ತಾತ ಅವರ ಅಪ್ಪ ಹೆಸರು ಬಂದ್ಬಿಟ್ಟು ಮುನ್ಶಾಮಪ್ಪ. ತಾಯಪ್ಪನಿಗೆ ಬಂದ್ಬಿಟ್ಟು 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ಬಂದ್ಬಿಟ್ಟು ಅವ್ರ ಮಗ ಅವರು ಇವರು ಅವ್ರು ಬಂದು ನಮ್ಮ ತಾತ ಅವರ ಅಪ್ಪ ಅವ್ರಪ್ಪನ ಡೆತ್ ಆಗಿದ್ದಾರೆ, ಅವ್ರ ದೊಡ್ಡ ಮಗನ್ ಡೆತ್ ಆಗಿದ್ದಾರೆ, ಎಲ್ಲರೂ ಡೆತ್ ಆಗಿದ್ದಾರೆ. ಇವಾಗ ಮಕ್ಕಳು ಮಾತ್ರ ಇದ್ದಾರೆ. ಇದು 5 ಜನಕ್ಕೆ 5 ಭಾಗ ಆಗ್ಬೇಕು. ಅವ್ರು ಬಂದ್ಬಿಟ್ಟು ಇವಾಗ ಎಲ್ಲ ಸರ್ವೆ ಮಾಡ್ಕೊಂಡು ಲಾಸ್ಟ್ ಅವ್ರಿಗೆ ಎಷ್ಟು ಬೇಕು ಅಷ್ಟ ಬಂದ್ಬಿಟ್ಟು ಆ ಕಡೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಮ್ಗೆಲ್ರಿಗೂ ಒಬ್ಬೊಬ್ರಿಗೆ 10 ಅಲ್ಲ ಒಬ್ಬೊಬ್ರಿಗೆ ಬಂದ್ಬಿಟ್ಟು 1 ಎಕರೆ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು 10 ಗುಂಟೆ ಕೊಟ್ಟಿದ್ದಾರೆ. 10 ಗುಂಟೆನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಇವ್ರ ಜಮೀನು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಎಲ್ಲ ಫುಲ್ ಗೋಲ್ಮಾಲ್ ಮಾಡ್ತಾರೆ. ಅವನ್ಗೆ ಈ ಜಮೀನ್ ಸಂಬಂಧನೇ ಇಲ್ಲ ಸರ್. ಇದು ಬಂದ್ಬಿಟ್ಟು ನಮ್ ತಾತ ನಮ್ ಮುತ್ತಾತ, ಅವ್ರ ಮುತ್ತಾತ ಅಲ್ಲ ಅವರು. ಅವ್ರದ್ದು ಏನಿದೆ ಶೆಟ್ಟೆಲ್ಲಿ ಇದ್ ಮಾಡ್ಬೇಕು, ಮಾತಾಡ್ಬೇಕು. ಇದು ನಮ್ಮ ತಾತ ಅವ್ರ ಅಪ್ಪ, ಇದು ನಮ್ ಮುತ್ತಾತ. ಅದು ನಮ್ಗೆ ಅಧಿಕಾರ. ಇದು ಅವನೇ ಯಾರು ಬರಕ್ಕೆ, ಅವನ್ಯಾರು ಹೆಣ್ಮಕ್ಳು ಅವ್ನ್ಗೆ ಏನಾರ ಬೇಕಾದ್ರೆ ಅವ್ರ ತಾತ ಅವ್ರ ಅಜ್ಜಿ ಹತ್ರ ತಗೊಳ್ಬೇಕು. ನಮ್ ಜಮೀನ್ ಏನಕ್ಕೆಪ್ಪ ಅಂತ ಅವ್ನ ಎಲ್ಲ ಬಂದು ಇದ್ ಮಾಡ್ತಾನೆ. ಅವ್ರು ಮಾಡ್ತಾರೋದಲ್ಲ ರಾಂಗ್ ಸರ್. ಇದು ಬಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಆಗ್ಬಿಟ್ಟಿದೆ. ಅದೇನಾಗಿದೆ ಅಂತ ಗೊತ್ತಿಲ್ಲ ಸರ್. ನಮ್ಗೆ ಮೋಸ ಆಗಿದೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನೀವು ಈ ಕಡೆ ತೋರಿಸಿ ಸರ್ ಒಂದ್ ಸ್ವಲ್ಪ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಜಮೀನು, ಇದು ಬಂಡೆ ದೊಡ್ಡ ಗುಟ್ಟೆ. ಇದು ಮನೆ ಬಂದ್ಬಿಟ್ಟು ಗುಟ್ಟೆ ಮೇಲೆ ಕಟ್ಕೊಂಡಿರೋದು ನಾವು. ನಮ್ ಪಟ್ಟ ಜಮೀನು ಬಂದ್ಬಿಟ್ಟು ಅವ್ರಿಗೆ ಮಾಡ್ಕೊಂಡ್ಬಿಟ್ಟು ಗುಟ್ಟೆಗಳು ಕೊಟ್ಟಿದ್ದಾರೆ ನಮ್ಗೆಲ್ಲಾನು. ಇದು ಆಕ್ಚುಲಿ ಎಲ್ಲ ಬಂದ್ಬಿಟ್ಟು ಖರಾಬಿ. ಅಲ್ಲಿ ಬಾವಿ ಹತ್ರ 5 ಗುಂಟೆ 5 ಜನ. ಇವಾಗ ನೀವೇ ಗೆಸ್ ಮಾಡಿ ಸರ್. ಚಿಕ್ಕದು ಗುಟ್ಟೆ ಅಲ್ಲಿ ಬಂದ್ಬಿಟ್ಟು ಒಂದು 10 ಫೀಟ್ ಇರೋ ಗುಟ್ಟೆನ ಬಂದ್ಬಿಟ್ಟು ಖರಾಬಿ ಅಂತ ತೋರಿಸ್ತಾರೆ. ಅವ್ರು ಕಣ್ ಕಾಣಿಸೋದಿಲ್ಲ. ಈಗ ಬಂದ್ಬಿಟ್ಟು ಅರ್ಧ ಎಕರೆ ಬಂದ್ಬಿಟ್ಟು ದೊಡ್ಡ ಬಂಡೆ. ಈ ಊರಲ್ಲೆಲ್ಲ ಈ ಸುತ್ತಮುತ್ತಲು ಯಾರನ್ನ ಕೇಳ್ಕೊಳ್ಳಿ, ಎಲ್ಲ ಬಂದು ರಾಗಿ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕಣ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಬಂದ್ಬಿಟ್ಟು ಖರಾಬಿ ಅಲ್ಲ ಅಂತಾರೆ ಅವರು. ಇದು ಪಟ್ಟ ಜಮೀನಂತೆ. ನಾವು ಇಲ್ಲಿ ಕಟ್ಟಿರೋ ಮನೆಗಳೆಲ್ಲ ಬಂದ್ಬಿಟ್ಟು ಖರಾಬಿಯಲ್ಲಿ ಕಟ್ಟಿರೋದು. ಜಮೀನ್ ಇದೆಲ್ಲ ಎಲ್ರು ಖರಾಬಿ ಮೇಲೆ ಕಟ್ಕೊಂಡಿದ್ದಾರೆ. ಅವ್ರು ಮಾಡಿರೋದೆಲ್ಲ ರಾಂಗ್ ಸರ್. ಅದಕ್ಕೋಸ್ಕರ ಸರ್ ನಮ್ ಕುಪ್ಪೂರು, ಇದು ಸರ್ವೆ ನಂಬರು 79. ಇದು ನಮ್ಮ ಮುತ್ತಾತ ಹೆಸರಲ್ಲಿ ಇರೋದು. ಈಗ ಅವ್ನ ಯಾರ ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಮಾಡ್ಕೊಂಡ್ಬಿಟ್ಟವನೆ, ತಿರ್ಗಾ 3 ಪಾಣಿ ಸಪ್ರೇಟ್ ಮಾಡ್ಕೊಂಡವನೆ, ಬೋಗಸ್ ಮಾಡ್ಕೊಂಡ್ಬಿಟ್ಟವನೆ. ಇದು ಬಂಡೆ ಬೇರೆ, ಬಂಡೆ ತಗೊಂಡೋಗಿ ಪಟ್ಟ ಮಾಡ್ಯಾಕವನೆ. ಈ ತರ ಎಲ್ಲ ಮಾಡ್ಬಿಟ್ಟು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬೇಡ ನಿಲ್ಲಿಸಿ ಕೂಡ ದೌರ್ಜನ್ಯ ಮೇಲೆ ಕೆಲಸ ಮಾಡ್ತಾವನೆ. ಅವ್ರಿಗೂ ಸಂಬಂಧ ಏನಿಲ್ಲ. ಹೆಣ್ಮಗು ಮಗನು ಈ ಜಮೀನ್ಗೆ ಅವ್ನ್ ಸಂಬಂಧನೇ ಇಲ್ಲ. ಅವ್ನು ಬಂದು ಸೆಟ್ಟಳ್ಳಿ ಟೇಕಲ್ ಸೆಟ್ಟಳ್ಳಿ ಅವ್ನು ಬಂದು ದೌರ್ಜನ್ಯ ಮಾಡ್ತಾವನೆ. ಅದರಿಂದ ಬಂದು ಮಂಜುನಾಥ್ ಗೌಡ್ ಪೀಠಾಗ ಇದು ನಮ್ಗೆ ಮಾಡ್ಕೊಡ್ಬೇಕು. ಅವರು ಬಂದು ಮಾಡ್ಕೊಡ್ಬೇಕಂತೇಳಿ ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ ಸರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು. ಬೋಗಸ್ ದಾಖಲೆ ಆಗ್ಬಿಟ್ಟದೆ. ಅದು ಬೋಗಸ್ ದಾಖಲೆ ಮಾಡ್ಕೊಂಡವನೆ. ಅದರಿಂದ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ ಮುತ್ತಾತ್ ನಾಸ್ತಿ ನಮ್ಕ ಬೇಕು. ಅವನು ನಮ್ಗೆ ಸಂಬಂಧ ಇಲ್ಲ. ಅವ್ನು ಯಾರೋ ಗೊತ್ತಿಲ್ಲ. ಬೋಗಸ್ ದಾಖಲೆ ಮಾಡ್ಕೊಂಡವನೆ. ನಮ್ಕ ನ್ಯಾಯ ಕೊಡಿಸ್ಬೇಕು ನೀವು. ನಮ್ಮ ಹೆಸರು ತಿಮ್ರಾಯಪ್ಪ. ಇದು ಬಂದು ಮುಂಚಾಮೆ ನಮ್ ತಾತನ ಹೆಸರಿನಾಗ ಜಮೀನ್ ಐತೆ. ಇದು ಬಂದು ಆ ಕಾಲದಾಗ ನಮ್ಮ ಅಪ್ಪನ 40 ವರ್ಷದಾಗೆ ಹೊಡೆದು ತಗಲಿ ಹಾಕಿದ್ರು. ಇವತ್ತು ಬಂದು ಬಿಟ್ಟು ಕೃಷ್ಣಪ್ಪನ ಹೆಂಗ್ಸಿ ಕೃಷ್ಣಪ್ಪನ ಮೊಮ್ಮಗನ್ ಬಂದ್ಬಿಟ್ಟು ಇದು ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ನೀವು ಅಪ್ನ ಮಾಡಿ ಕೊಟ್ಬಿಟ್ಟಿದ್ದೆ, ನೀನ್ ಮಾಡಿ ಕೊಟ್ಬಿಟ್ಟಿದ್ದೆ ಅಂತ ಹೇಳ್ತಾವ್ರೆ. ಅದು ನಾವು ರಿಜಿಸ್ಟರ್ ಮಾಡೇ ಕೊಡಲ್ಲ. ಅಸಲಕ್ಕೆ ನಾವು ತೆಲುಗು ಹೋದ್ರಾಗ ಸಿಗ್ನೇಚರ್ ಹಾಕ್ಯವ್ರೆ. ನಾನು ತೆಲುಗು ಸಿಗ್ನೇಚರ್ ಯಾವ್ದ್ರಾಗಿಲ್ಲ. ಎತ್ಕೇನ್ಲಿ ನಾವು ಅಪ್ಪನ ಹೊಡೆದು ತಗಲಿ ಹಾಕಿದ್ರು. ನಾವು ರಿಜಿಸ್ಟರ್ ಮಾಡಿಕೊಡಲ್ಲ. ನೀ ಕೇಮ್ರಾ ಒಂದ್ ಹಾಕೋ, ನೀನ್ ಯಾರು ಕೊಟ್ಟಿದೆ ಅಂತ ಬಂದು ಅವನು ಶಿವಕುಮಾರ್ನ ಹೇಳ್ತಾವನೆ. ನೀಕು ದನ್ ಸಮಾಧಾನ ಮಾಡಿದ್ರೆ ರೋಡ್ ನಿಂಕ ರೋಡ್ ನಿಂಕ ಆಸೆ ಅಜ್ಜಿಕ್ ಬೇಡ ಅಂತ ಹೇಳ್ಬಿಟ್ಟು ಒಯ್ಯಾಕ ನೀನ್ ಕೊಂಡಾಗ ನಾರ್ಗಳು ತೆಗೆದು ಹಾಕ್ತೀನಿ, ನೀನ್ ಎಲ್ಲೋ ಕೊಂಡಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಿಲಿಟರಿ ಜಮದಾಗ ನಮ್ಮನ್ನ ಬೆದರಿಸ್ತಾವನೆ. ನಂದ ಆಸ್ತಿ ನಿಂದ ಎಲ್ಲಿ ಬಂತಿ, ನೀನ್ ಎಲ್ಲಿ ಹುಟ್ಟಿದೆ ಅಂತೆಲ್ಲ ಕೇಳಿದ್ನು. ಇದು ನಮ್ಮ ಅಪ್ಪನ ಆಸ್ತಿ, ನಮ್ಮ ತಾತನ ಆಸ್ತಿ. ನಾನ್ ಬಂದಿರೋದು ನಾನು ಮಾಡಿಕೊಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನ್ ನರಗಳು ತೆಗೆದಾಕ್ತೀನಿ ಅಂದ್ರೆ ನಾವು ಕೋರ್ಟ್ನಲ್ಲಿ ಹೋಗಿದ್ದೀರಿ. ಕೋರ್ಟ್ನಲ್ಲಿ ಹೋಗಿ ಅತ್ತಾಗ ಇದು ನೋಟಿಸ್ ಬಂತು. ಟೇಡ್ರು ಏನು ಮಾಡ್ಕೊಡ್ದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಅವರು ಬಂದಿದ್ರು. ಇದನ್ನ ಮುಟ್ಬಾರ ಅಂತ ಹೇಳಿದ್ರು. ನೀವು ಹೋಗ್ರಿ ಅವ್ರು ಹೋಗ್ರಿ ಅಂತ ಹೇಳ್ಬಿಟ್ರು. ತಿರ್ಗಿ ಆಮೇಲೆ ಬಂದು ಟಿ ಸಿ ಹಾಕಿದ್ರು. ಟಿ ಸಿ ಹಾಕಿ
ಬಂದು ಅತ್ತಾಗ ನಾವು ಲಾಯರ್ ಪೊಲೀಸರನ್ನ ಕಳ್ಸಿದ್ದ ಮಾಲೂರ್ನಿಕ ಅವರು ಬಂದು ಇಲ್ಲಿ ಬಂದು ಹೇಳ್ಬಿಟ್ಟು ಹೋದ್ರು. ಅವ್ರು ಹೇಳ್ಬಿಟ್ಟು ಹೋದ ತಕ್ಷಣ ಮರ ಇಳಿದ್ರು. ಅವ್ರ ಪಕ್ಕವಾದ್ಮೇಲೆ ತಿರ್ಗಾ ಮರ ಹಾಕಿದ್ರು ನಾವು ಮಾಸ್ತಿಗೆ ಹೋಗೋ ತಲಕೆ. ಆಮೇಲೆ ತಿರ್ಗಾ ಆತವ್ನಿಕ ಬರೋ ತಲಕೆ ತಿರ್ಗಾ ಕೆಲಸ ಮಾಡ್ತಾ ಇದ್ರು. ಪೊಲೀಸ್ ಪೊಲೀಸ್ ಏನ್ ಹೇಳಿದ್ರು, ಫೋನ್ ಕೊಂಡಾಗ ಅವ್ರಿಗೆ ಕೆಲಸ ಮಾಡೋರು ಕೊಡ್ರಿ ಅಂತ ಹೇಳಿದ್ರು. ಆ ಫೋನ್ ಕೊಂಡಾಗ ಕೊಡಾಕ ನಮ್ಮ ಹುಡುಗನು ಮ್ಯಾಕ್ ಹಾಕಿದ್ದಕ್ಕ ನೀನ್ ನರಗಳು ತೆಗೆದು ಹಾಕ್ತೀನಿ, ಮರ ದೊಡ್ಡನ್ ಮ್ಯಾಗ ಎಕ್ಕಕ್ ಹೋಗಲ್ಲ ಅವನು. ಫೋನ್ ಕೊಂಡಾಗ ಅವ್ರು ಕೊಡ ಅಂತ ಹೇಳ್ದ. ನಾನು ಮಾತಾಡ್ತೀನಿ ಮಾಡ್ಸಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಇವ್ನು ಮರ ಹಾಕಿದ್ದಕ್ಕ ಇವನ್ನ ಕೊಂಡೋಗಿ ಇವನ್ ಫೋಟೋ ಇಡಿಸಿ ನಮ್ಮ ಮ್ಯಾಗ ಕೇಸ್ ಹಾಕಿವ್ನಿ. ನಿಮ್ ತಾತನ ಆಸ್ತಿ ಎಷ್ಟಿತ್ತಣ್ಣ? 6 ಎಕರೆ. 6 ಎಕರೆ 6 ಎಕರೆ 10 ಗುಂಟೆ. ನಮ್ಗೂ 1 ಎಕರೆ 10 ಗುಂಟೆ ಬರ್ಬೇಕು. 5 ಆಳಕ್ ಬರ್ಬೇಕು ಭಾಗ. 5 ಆಳಕ್ ಭಾಗ ಬರ್ಬೇಕು. 6 ಎಕರೆ 5 ಎಕರೆ 5 ಎಕರೆ ನಮ್ಮ ಅಪ್ಪನಿಗೆ ಬರಿಲ್ಲ, ಅವ್ರಿಗೆ ಹೆಂಗಾಯ್ತು ಅಂತ. ನಾವ್ ಅಪ್ಪನಿಗೆ ಬರೋಲ್ಲ, ನಮ್ ತಾತನ ನಾವ್ ಅಪ್ಪನಿಗೆ ಬರ್ಕೊಡಲ್ಲ. ನಮ್ ಚಿಕ್ಕಪ್ಪನವ್ರ ಹೆಸರು ಯಾರ್ದಿಲ್ಲ. ಅವ್ನ ಹೆಂಗ್ ಮಾಡ್ಕೊಂಡು ಅಂತಮ್ರ ಸಿಗ್ನೇಚರ್ ಯಾರ್ದಿಲ್ಲ. ನನ್ನ ಹೆಸರು ಬಂದ್ಬಿಟ್ಟು ತೆಲುಗಾಗ ತೋರಿಸ್ತಾವ್ರೆ, ನಾನು ಹಾಕಲ್ಲ. ನಾನು ಇರೋದು ಕೂಲಿ ಮಾಡ್ಕೊಂಡು ತಮಿಳ್ನಾಡಾಗಿದ್ದೀನಿ. ಬಂದು ಎಲ್ಲಾನೇ ಎತ್ತೇನ್ಲಿ ನನ್ ಸಿಗ್ನೇಚರ್ ಆದ್ರೆ ನಾನು ಆಯಾಸ್ತಿನ ಬಿಟ್ಟು ಹೊರಟೋತೀನಿ. ದೌರ್ಜನ್ಯ ಮ್ಯಾಗ ನಿನ್ ಕಳ್ಸಿ ಹಾಕ್ತೀನಿ, ನಮ್ಮಿಬ್ರಾಲ್ ಮ್ಯಾಗ ರಿವರ್ಸ್ ಕಳ್ಸಿ ಹಾಕ್ತೀನಿ, ನರಗ ತೆಗೆದಾಕ್ತೀನಿ, ನಿನ್ ಕೋಲಾರ ಕುಡಿಸ್ತೀನಿ ಅಂತ ಹೇಳ್ತಾವ್ ನಾನು ಶಿವಕುಮಾರ್ ನಾನು. ఆ పోలీస్ ఎటేసప్ను నీకు దానికి సంబంధం లేదు ఆపద అమ్ముకో ನಾನು ಮಾರಾಕ್ ಬರಲ್ಲ ನಾನು ಮಾಡು ಇಲ್ಲ ತಾತ ಹೆಸರಿರೋದು ಡೈರೆಕ್ಟ್ ಮಾಡ್ಕೊಂಡಿರೋದು ಯಾರು ಒಂದ್ ಕೈಬಾರ ಹಾಕಲ್ಲ ಸರ್ ನನ್ನ ಹೆಸರು ನಾ ಅಪ್ಪನ ಹೆಸರು ತೋರಿಸ್ತಾವ್ರಿ ನಾನು ಕೈಬಾರ ಅದಾಗ ಹಾಕಲ್ಲ ಪತ್ರ ಮಾಡ್ಕೊಂಬಂದು ತೋರಿಸ್ತಾವ್ರಿ ಮಣ್ತಾಮ್ರ ಹಾಕಲ್ಲ ಯಾರು ಅವ್ರಿಗೆ ಮಾಡಿಕೊಡಲ್ಲ ಅವ್ರು ಮಾಡಿಕೊಡಿದ್ರ ಅಂತಮ್ರ ಹೆಸರು ಮಾಡಿಕೊಡಿದ್ರ ಅವ್ನ ಹೆಂಗ್ ಮಾಡ್ಕೊಬಿಟ್ನು ಸರ್ 5 ಜನಕ್ಕೆ ಯಾರಿಗೆ ಆಗಿಲ್ಲ ಸರ್ 5 ಜನದಲ್ಲಿ ಯಾರಿಗೂ ಭಾಗನೇ ಹಂಚಿಲ್ಲ ಹಂಚಿದಿರ ಇವ್ರು ಭಾಗ ಕೊಡ್ದಿರಾನೆ ಹೆಂಗ್ ಮಾಡಿದಾರೆ ಗೊತ್ತಾಗ್ತಾ ಇಲ್ಲ ಸರ್ 5 ಜನಕ್ಕೆ ಎಷ್ಟು ಬರ್ಬೇಕು 1 ಎಕರೆ ಎಲ್ಲಾರ್ಗೂ ದೊಡ್ಡ ಇರೋ ಅದ್ರಲ್ಲಿ 2 ಪಾಣಿ ಆಗ್ಬೇಕು ಸರ್ ಅಲ್ಲಿ ಚದ್ರ ಜಮೀನಾಗ 5 ಗುಂಟೆ 5 ಜನಕ್ಕೆ ಕೊಟ್ಟಿದ್ರು 5 ಗುಂಟೆ 25 ಗುಂಟೆ ಒಬ್ಬನೇ ಮಾಡ್ಕೊಂಡವನೆ ಅಲ್ಲಿ ನಮ್ಗೆ ಯಾರಿಗೂ ಇಲ್ಲ ನಮ್ಕ 5 ಗುಂಟೆ ಅವನು ಶಿವಕುಮಾರ್ ಬಂದ್ಬಿಟ್ಟು ಒಂದಿನ ನಮ್ಮನ್ನ ಕೇಳಿದ್ನು ನಮ್ ತಾತನ ಹೆಸರದಾಗ ಅದೇ ಜಮೀನು ಯಾರಿಗೂ ಏನು ಆಗಿಲ್ಲ ಇದನ್ನ ಎಲ್ಲ ಸರ್ವೆ ಮಾಡ್ಬಿಟ್ಟು ನಮ್ ಜಮೀನು ಎಷ್ಟೆಷ್ಟು ಅದ ಎಲ್ಲಿ ಬಂದೋಬಸ್ತ್ ಮಾಡ್ಕೊಂಡ ಕಲ್ಗಳಾಕೆ ಇದು ಖರ್ಚು ಬರ್ತದೆ ಏನಪ್ಪಾ ಮಾಡೋದು ಅಂತ ಕೇಳ್ದ ಸರ್ ಇದೇ ರಸ್ತೆ ಹತ್ರ ಕುಂತ್ಕೊಂಡು ಇಲ್ಲಿ 11 ಎಕರೆ 11 ಜನ ಅವ್ರೆ 13 ಜನ ಅಲ್ಲಿಂದ ಆಚೆ ಪಳ್ಳಿಗಿರ್ದು ಎಲ್ಲ ಒಂದೇ ಸರ್ವೆ ನಂಬರು ಅವ್ರನ್ನೆಲ್ಲ ಕರೆಸಿ 5,000 ಸಾವಿರ ಕಲೆಕ್ಷನ್ ಮಾಡಿ 80,000 ಕಾಸು ಕೊಟ್ಟೆ ಸರ್ ಸರ್ವೆ ಮಾಡಿಸಿ ಪೋಡಿ ಮಾಡಿ ಕಲ್ಗಳಾಕನ ಅಂತೇಳಿ ಅವನೇನ್ ಮಾಡ್ದ ಅವ್ನಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡ ಇದು ಕರೆಕ್ಟ್ ಗ ಸರ್ವೆ ಮಾಡಿ ಇದು ಮಾಡಲ್ಲ ಇಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಇಲ್ಲಿ ಗಂಟೆ ಬಂತ ಇಷ್ಟು ಬರಲ್ಲ ಇದು ಸರ್ವೆ ಕಿತ್ತಾಕಿದ್ರಿ ಇಲ್ಲಿ ಬಂದು ಅವ್ನು ಸರ್ವೆ ಆಫೀಸರ್ ಹೇಳ್ತಾನೆ ಅವ್ನ ಹೆಸರು ಗೊತ್ತಿಲ್ಲ ಅದನ್ನ ತಿಳ್ಕೊಂತೀರಿ ಇದು ಎಲ್ಲ ಖರಾಬಿ ಎಲ್ಲ ಇದು ಪಟ್ಟ ಜಮೀನು ಯಾರು ಹೇಳಿದ್ ನಿಮ್ಕ ಇದ್ರ ಲಿಸ್ಟ್ ಆಗಿರೋದು ಪಟ್ಟ ಜಮೀನು ಅವತ್ತಿನಿಂದ ಅಂತೇಳಿ ನಮ್ಮ ಮೇಲೆ ಇದ್ ಮಾಡ್ರೆ ಇಷ್ಟು ಮಾಡಿದ್ದಾನೆ ಮಂಡಲ ಆಫೀಸ್ನಲ್ಲಿ ಅರ್ಜಿ ಕೊಟ್ಟಿದ್ದೀರಿ ಬಿಡುವ ನಾನು NOC ಕೊಡಲ್ಲ ಕಂಬಗಳು ಹಾಕ್ಸಲ್ಲ ಅಂತ ಹೇಳಿದ್ದಾನೆ ಅರ್ಜಿಗೆ ಅಲ್ಲಿ ಏನ್ ಮಾಡಿದ್ರೆ ಏನು ಯಾರ ಡಾಕ್ಯುಮೆಂಟ್ ಏನೋದು ಗೊತ್ತಿಲ್ಲ ಬಂದು ಕಂಬಗಳು ಹಾಕ್ಸಿದ್ದಾನೆ KEB ಆಫೀಸ್ನಾಗ ಕೊಟ್ಟಿದ್ದೀರಿ KEB ಇನ್ಸ್ಪೆಕ್ಟರ್ ಬಂದು TC ಎತ್ತಿದ್ದಾನೆ ಅವನು ಕಾಂಟ್ರಾಕ್ಟ್ ಗಲಾಟೆ ಮಾಡಿ ಅದನ್ನ ಇಳಿಸಿದ್ದೀರಿ ಮೊನ್ನೆ ಕಲೆಕ್ಷನ್ ಕೊಡಲ್ಲ ನಮ್ ಸರ್ಕಾರದ ಭಯ ಎಷ್ಟಿದೆ ಅನ್ನೋದು ನೋಡಿ ಹೆಂಗೆ ಮಾಡ್ತಾರೆ ಯಾವ ಪಂಚಾಯತ್ ಇದು ಹಸನಹಳ್ಳಿ ಪಂಚಾಯತಿ ಒಟ್ಟೆ ಏನಾಗ್ಬೇಕಲ್ಲ ಲಾಸ್ಟ್ ಏನ ಅಲ್ಲಿ 5 ಗುಂಟೆ ಎಲ್ರಿಗೂ ಅಲ್ಲಿ 5 ಗುಂಟೆ ಬಾವಿ ಹತ್ರ ಎಲ್ರಿಗೂ 5 ಗುಂಟೆ ಬರ್ಬೇಕು 1 ಎಕರೆ 5 ಗುಂಟೆ ಜಮೀನು ಫಸ್ಟ್ ಬುಡ್ಡಪ್ಪ ಆಮೇಲೆ ಸೌಂದಡ್ಡಪ್ಪ ಸಾಕಪ್ಪ ನಾರಾಯಣಪ್ಪ ಕೃಷ್ಣಪ್ಪನ ಮಗನು ಇವನು ಮೊಮ್ಮಗನು ಹೆಣ್ಣು ಮಗು ಮಗನು ಶಿವಕುಮಾರ್ ಅನ್ನೋನು ಇಷ್ಟು ಮಾಡಿರೋದು ನಮ್ಗೆ ಎಲ್ಲ ಮೋಸ ಮಾಡೋಣ ಹಾ ಇದು ಬಂದ್ಬಿಟ್ಟು ನಮ್ ತಾತ ಹೆಸರು ಬಂದ್ಬಿಟ್ಟು ಇಲ್ಲಿ ಗೋಬಿ ಮುನ್ಶಾಮಪ್ಪ ಅಂದ್ಬಿಟ್ಟು 6 ಎಕರೆ 10 ಗುಂಟೆ ಜಮೀನು 6 ಎಕರೆ 10 ಜಮೀನು ಬಂದ್ಬಿಟ್ಟು ಇವ್ರ ಮಕ್ಕಳಿಗೆ ಆಗಿಲ್ಲ ನಮ್ಗೆ ಯಾರಿಗೂ ಆಗಿಲ್ಲ ಅಂದ್ರೆ ಸಾಕಪ್ಪ ಬಂದ್ಬಿಟ್ಟು ಬುಡ್ಡಪ್ಪ ನಾರಾಯಣಪ್ಪ ಇವ್ರಿಗೆ ಆಗಿಲ್ಲ ಅವ್ರ ಮಕ್ಳಿಗೂ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವ್ನು ಮೋಸ ಮಾಡಿ ದುಡ್ಡು ತಗೊಂಡು ಅವ್ನಿಗೆ ಯಾವ ತರ ಬೇಕಾದ್ ಮಾಡ್ಕೊಂಡಿದ್ದಾನೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ ತಾತ ಹೆಸರಲ್ಲಿ ಗೋಬಿ ಮುನ್ಶಾಮಪ್ಪ 6 ಎಕರೆ 10 ಗುಂಟೆ ಇದೆ ನೀವು ಇಲ್ಲಿ ಕ್ಲಾರಿಟಿಗೆ ಇಲ್ಲಿ ನೋಡಿ ಬಂದು ಪಟ್ಟ ಖರಾಬಿ ಬಂತು 28 ಗುಂಟೆ ಇದೆ ಈಗ ಬರ್ತಾ ಇರೋ ಪೇಪರಲ್ಲಿ ಪಟ್ಟ ಖರಾಬಿನೇ ಇಲ್ಲ ಪಟ್ಟ ಖರಾಬಿ ಇಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಪಟ್ಟ ಖರಾಬಿ ಅಂದ್ಬಿಟ್ಟು ಇಲ್ಲಿ ಹಾಕಿದ 28 ಗುಂಟೆ ಇದೆ 28 ಗುಂಟೆ ಇದನ್ನು ಬಂದ್ಬಿಟ್ಟು ಈ ಖರಾಬಿ ಎಲ್ಲ ಹೋಯ್ತು ಸರ್ ನಮ್ಮ ತಾತ ಹೆಸರು ಮುಂಜಾಮಪ್ಪ ನಮ್ಮ ಮುಂತಾತ ಹೆಸರು ಆತನಿಗೆ 5 ಜನ ನಮ್ಮ ಅಂತಮ್ಮಂದ್ರು ಇವ್ರು 4 ಜನ ಇಲ್ಲಿದ್ದಾರೆ ಒಬ್ರು ತಮಿಳ್ನಾಡ್ಗ ವಲಸೆ ಹೊರಟೋಗಿದ್ದಾರೆ ಇಲ್ಲೇನ್ ತಿನ್ನಾಕ ಇರಾಕಿದಂತ ಅಲ್ಲಿ ಕೂಲಿ ಹೊರಟೋಗಿದ್ದಾರೆ ಅವ್ರ ಜಮೀನ್ ಅವರೇ ಮಾಡ್ತಾ ಇದ್ದಾರೆ ನಾವಾಗ ನಿಮ್ ಜಮೀನ್ಗಳು ಪೋತೆ ಕತೆ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ನಮ್ಮ ಚಿಕ್ಕಪ್ಪನವರೆಲ್ಲನು ಅಲ್ಲಿಂಕ ಬಂದು
ಇದು ಮಾಡ್ಕೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸೈನ್ಗಳು ಹಾಕಿದ್ರು. ನಮ್ಗೆ ಏನು ಸರ್ವೆ ಗೊತ್ತೇ ಇಲ್ಲ. ಒಂದಕ್ಕಿಂತ ಸರ್ವೆಗೆ ಬಂದಾಗ ನೋಡಿದ್ರೆ ಅದ್ ಮಾಡಿರೋದು ರಾಂಗ್. ಆಮೇಲೆ ನಾವು ಸರ್ವೆ ಬಂದಾಗ ಇದು ರಾಂಗಪ್ಪ, ಇದೇನು ಮಾಡ್ಬೇಡ್ರೆ ಹೋಗಂತ ಹೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಡಿ ಸಿ ಕೋರ್ಟ್ ಜೇಸಿನಾಗ ಹೋಗ್ಬಿಟ್ಟು ನಾವು ನಮ್ಮ ಪರವಾಗಿ ಆಗಿತ್ತು. ಅದ್ ಹೆಂಗಾಯ್ತಾ ನಾವು 3 ದಿನ ರಜೆ ಒಳಗೆ ಅವರು ಮಾಡ್ಕೊಂಡ್ ತಿರ್ಗಾ ಶಿವಲಲ್ಲಿ ಹಾಕಿದ್ರಿ. ಮೊನ್ನೆ ಆರ್ಡರ್ ಬಂದೈತೆ, ಇಂಜೆಕ್ಷನ್ ಆರ್ಡರ್. ಅದ್ ಬಂದು ಏನು ಮಾಡ್ಬೇಡ್ರೆ ನಿಮ್ದು ಏನೈತೆ ಅದ್ ನೋಡ್ಕೊಂಡು ಮಾಡೋಣ ಅಂತ ಬಂದೈತೆ. ಅದ್ ಬಂದು ತಕರಾರು ಮಾಡಿ ಹಾಕಿದ್ರೆ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕೂಡ ಇಲ್ಲಿ ಬಂದು ದೌರ್ಜನ್ಯಗೆ ನಿಮ್ಮನ್ನ ಒಯ್ತೀನಿ, ಮನೆಗಳು ತಳ್ತೀನಿ, ಯಾರು ಬರ್ತಾರೆ ಯಾರು ಇದು ದೌರ್ಜನ್ಯ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಯಾರು ಮಾಡ್ತಾರ? ಶಿವಕುಮಾರ್. ತಿರ್ಗಿ ಕರೆಂಟ್ ಸರ್ವೆಗೂ ಹೋಗಿ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಬಂದು ಅವ್ರು ಅಲ್ಲಿ ಮಾಡಿದ್ದಾರೆ. ಹಿಂಗ್ ಮಾಡ್ತಾ ಇದ್ದಾರೆ ಸರ್ ಅವರು. ತಿರ್ಗಿ ಈ ಬಂಡೆ ಜಮೀನ್ ಇದು ಖರಾಬಿ ಮಾಡಿದ್ದಾರೆ ಸರ್. ಇದು ಖರಾಬಿ ಇದ್ದಿದ್ದು ಪಟ್ಟ ಜಮೀನ್ ಮಾಡಿದ್ರು. ಸರ್ವೆ ಮಾಡಕ್ ಬಂದಿದ್ರೆ ನಾವು ಕೇಳಿದ್ವಿ ಫಸ್ಟ್ ನಮ್ಗೆ ಈ ಜಮೀನ್ 79 ಸರ್ವೆದಲ್ಲಿ ಎಷ್ಟು ಜಮೀನ್ ಇದೆ ಅಂತ ನಮ್ಗೆ ತೋರಿಸಿ ಅಂತ ನಾವು ಬಂದು ಕೇಳಿದ್ವಿ. ಅವ್ರಿಗೆ ಓಕೆ ಸರ್ ತೋರಿಸ್ತೀವಿ ಅಂತ ಹೇಳಿದ್ರು. ನಮ್ಗೆ ಬಂದ ಅಲ್ಲಿ ಬಂದು ಮಿಷನ್ ಫಿಟ್ ಮಾಡಿ ಎಲ್ಲ ಫುಲ್ ಕೆಚ್ ಮಾಡ್ಬಿಟ್ಟು ಬಂದ್ರು. ಎಷ್ಟಿದೆ ಅಂತ ಹೇಳೋಷ್ಟೆಲ್ಲ ಅವ್ನಿಗೆ ಫೋನ್ ಬಂತು. ಅವನು ಕುಮಾರ ಮಾಡಿದ್ನೋ ಯಾರು ಮಾಡಿದ್ರೋ ಗೊತ್ತಿಲ್ಲ. ಫೋನ್ ಮಾಡಿದ ಅವ್ರು ಸ್ವಲ್ಪ ಇಲ್ಲಪ್ಪ ಜಮೀನ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸರ್ವೆ ಮಾಡಿರೋರು ಕೂಡ ಇಲ್ಲಿ ರಾಂಗ್ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ ಬೋಗಸ್ ಮಾಡಿದ್ದಾರೆ. ಸರ್ವೆ ಮಾಡಿ ಇದು ಮಾಡ್ತಾ ಇದ್ದಾರೆ ಸರ್. ಯಾರು ಅವ್ರ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ವೆಂಕಟೇಶಪ್ಪ, ಅವ್ರ ಅಪ್ಪನ ಹೆಸರು ವೆಂಕಟೇಶಪ್ಪ. ಅವ್ರ ಅಪ್ಪನೂ ಬಂದು ಪೊಲೀಸು. ಇವ್ರಿಬ್ರು ಡ್ಯೂಟಿ ಇದೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ ತಾತನ ಜಮೀನು ಬಂದು ನಮಗ್ ಬೇಕು. ಅದರಿಂದ ಬಂದು ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದೀವಿ ಸರ್. ನಮ್ ತಾತನ ಜಮೀನು ಬಂದು 6 ಟೋಟಲ್ ಆಗ ನಮ್ ಮುತ್ತಾತನ ಹೆಸರಾಗ ಬಂದು 6 ಎಕರೆ 10 ಗುಂಟೆ ಇದೆ. ಅದ್ರಲ್ಲಿ ಬಂದು ನಮ್ಗೆ 1 ಎಕರೆ 10 ಗುಂಟೆ ನಮ್ಮ ತಾತನಿಗೆ ಬರ್ಬೇಕು. ಇದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್. ಟೋಟಲ್ ಇವಾಗ ಬಂದು ಮುತ್ತಾತನ ಹೆಸರಲ್ಲಿ ಇದ್ದಾರೆ. ಇವಾಗ ಬಂದು ನಾವು ಮಾಡಿಕೆ ಬಿಟ್ಟಿದ್ದೀನಿ ಕೊಟ್ಟು ಪಗಡಸ್ ಅಂತ ಹೇಳ್ತಾವ್ರ ಅವರು. ಶಿವಕುಮಾರ್ ಬಂದು ನಿಮ್ಗೆ ಜಮೀನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಮ್ಗೂ ಅದು ಸಂಬಂಧ ಇಲ್ಲ. ಇಲ್ಲ. ಹೆಣ್ಣು ಮಗನು ನಾನು ಮಾಡಿಕೆ ಬಿಟ್ಟಿದ್ದೀನಿ, ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾವ್ರ ಅವರು. ನಾವು ರಿಜಿಸ್ಟರ್ ಮಾಡಿಕೊಡಲ್ಲ, ಸಿಗ್ನೇಚರ್ ಆಗಿಲ್ಲ, ಏನು ಮಾಡಿಲ್ಲ. ಅದ್ಯಾವ್ದೋ ಪತ್ರ ತಂದು ತೋರಿಸ್ಬಿಟ್ಟು ತೆಲುಗುದಾಗ ಪತ್ರ ತೋರಿಸ್ತಾವನೆ. ನಾನು ಇನ್ನ ತೆಲುಗಾಗ ಸಿಗ್ನೇಚರ್ ಹಾಕಲ್ಲ, ಕಲ್ಪತ್ರ ಅದು. ನಾವು ಅಪ್ಪನ ಕರ್ಕೊಂಡು ಹೋಗಿ ಆ ಕಾಲದಾಗ ತೆಗಿಬಿಟ್ರು. ಇವಾಗ ನಮ್ ಜಮೀನ್ ಇಲ್ದ್ರೆ ಮಾಡ್ತಾವ್ರಿ ಸರ್. ನಾವು ಬಂದು 22/6/2026 ಕಂಪ್ಲೇಂಟ್ ಮಾಡಿದೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವ್ರು ಬಂದು ಏನು ಇದು ಮಾಡಬಾರ್ದು, ಆ ಜಮೀನಲ್ಲಿ ಏನು ಮಾಡಬಾರ್ದು, ಕೋರ್ಟ್ದಲ್ಲಿ ಇದೆ ಸರ್. ಕೋರ್ಟ್ನಿಂದ ವಿಚಾರ ಇದು ಬರೋವರೆಗೆ ಏನು ಮಾಡಬಾರ್ದು ಅಂತ ಹೇಳಿದಾರೆ. ಆದ್ರೇನ ಅವ್ನು ಬಂದು ತಿರುಗಿ ಮಾಡ್ತಾನೆ ಇದ್ದಾನೆ ಕೆಲಸ. ಅವ್ರ ಹೆಸರು ಪಾನಿ ಬರ್ತಾ ಇತ್ತಲ್ಲ ಸರ್. ಅವ್ರ ಹೆಸರಿಗೆ ಪಾನಿ ಬರ್ತಾ ಇದೆ ಅಂದ್ರೆ ಅವ್ರ ಯಾರು ಕೊಟ್ಟಿದ್ದಾರೆ ಸರ್ ಪಾನಿ? ಯಾರು ಹಾಕಿಲ್ಲ ಸರ್. ಸಿಗ್ನೇಚರ್ ಯಾರು ಹಾಕಿಲ್ಲ. ಅಣ್ಣತಾಮ್ರಿಕೆ ಆಗಲ್ಲ ಇವಾಗಲೂ. ಮುಂದೆ ನಮ್ಮ ಮಾಮನ್ ಬರ್ಕೊಟ್ಟೇನೆ ಅಂತ ಅದನ್ನ ಹೇಳ್ತಾ ಇದ್ದಾನೆ. ಅದಕ್ಕೇನ್ ಡಾಕ್ಯುಮೆಂಟ್ ಇದೆ ಎತ್ಕೊ ಬರ್ಲಿ ನೋಡೋಣ. ನಮ್ದು ಆಲ್ರೆಡಿ ಕೋರ್ಟ್ ಅಲ್ಲಿ ಓದ್ತಾ ಇದೆ ಸರ್. ನಾವು ಇವಾಗ 8ನೇ ತಾರೀಕು ಕೋರ್ಟ್ ಇದೆ. ಅದಲ್ಲಿ ಏನ್ ಬರ್ತದೆ ನೋಡಿ ಇದು ಮಾಡೋಣ ಅಂತ ಸರ್. 79/1 ಸರ್. సార్ ఇది 6 ఎకరాల జమీన్ ఉండేది. అందరికి పెద్దోడు మా అబ్బని ఆ కాలంలోనే తరిమేసి ఇప్పుడు మా భాగం తింటా ఉన్నాడు. వాడు ఆ కూతురు కొడుకు చేసేసి నాది నీదని కొడతాను పొడతానని వస్తా ఉన్నాడు.
5 విభాగాలు కావాలా 5 6.5 ఎకరాల జమీన్ ఉండేది. ఇప్పుడు వాడు వచ్చి మాది వాళ్ళది అంతా చేసుకొని ఇదంతా ఉన్నాడు. దొరుకుతాను పడతాను, నేను కొనిపోయి తిమ్మిస్తాను, ఇది పూట పట్టుకపోయి కెమెరాకి ఇస్తా ఉన్నాడు. ఇది 5 భాగాలు కావాలా. మా అబ్బని కొట్టి తరిమిసి పంపించిండేది. ఇప్పుడు వచ్చి పత్రం చేసినట్లు చేసిండాడు. నేను పుట్టి తెలుగులో సిగ్నేచర్ వేయలేదు, ఇంగ్లీష్ వేసిండేది. ఇంగ్లీష్ పత్రం తెలుగు పత్రం తెచ్చి చూపిస్తా ఉన్నాడు. నేను దాంట్లో సిగ్నేచర్ వేయలేదు. మా అబ్బని ఏమార్చి చేసుకోండి. ఇది నాకు కూడా పుట్టిన 6 జన్ మాడిబిడ్డలు చూడు, ఏం పెద్ద అమ్మ ఆడబిడ్డలు మేమంతా, నాకు కూడా పుట్టినాడు. మమ్మల్ని అంతా ఏమార్చి జమీన్ తింటా ఉన్నాడు. దౌర్జన్యం చేసి నేను కొనిపోయి నరాలు తీసేయాలా, పొట్టు పడాసి అంటాడు. మేము లాయర్తో పోయి ఇచ్చింది కంప్లీట్. లాయర్తో కంప్లీట్ ఇస్తే అక్కడి నుంచి నోటీసులు వచ్చిండే. నోటీసులు వచ్చి కంబాలు పూడ్చిండ్రి. కంబాలు పూడొద్దనేసి చెప్పి ఆడ పోలీస్ స్టేషన్ నుంచి వచ్చి ఎక్కిపోద్దని చూడు, నా బాబా చిన్నోడు కమ్మం ఎక్కిన దానికి పోలీస్ చెక్ పోయిందోడు. పోలీస్ చెక్ పోయిన దానికి కమ్మెక్ పీక్ అని 1 పాయింట్ కంప్లీట్ ఇచ్చి పొట్ట పట్టుకొని ఏమో చేస్తా ఉన్నాడు. కొడతాను నేను నరుకుతాను, తించేస్తాను, నరాలు తీస్తామని అని చెప్తా ఉన్నాడు. అందరికీ పెద్దవాడు మా అబ్బా. జమీన్ మాకు ఇలా వాళ్ళే తిండ్రా ఎవరో తిండ్రా మేము అమ్మలేదు. నేను రిజిస్టర్ చేసి లేదు. 6 ఆడబిడ్డలు అందరికీ పెద్దది అమ్మాయి నా తోడబుట్లు ఆడబిడ్డలు. ಅವ್ರ ಅಪ್ಪ ಹೆಸರು ಬುಡ್ಡಪ್ಪನ. ನಿಮ್ಮ ಅಪ್ಪ ಹೆಸರೇನು? ಬುಡ್ಡಪ್ಪನು. ಈಗ ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ಮಗನು. ಅಲ್ಲ ನಿಮ್ಮ ಹೆಣ್ಣು ಮಕ್ಳು 6 ಜನ. ನಿಮ್ಮ ಆಸ್ತಿ ಎಷ್ಟಿದೆ? 1 ಎಕರೆ 1 ಎಕರೆ 10 ಗುಂಟೆ 6.5 ಎಕರೆಗ ನಮ್ದೊಂದು ಭಾಗ ನಾ ಅಪ್ಪಂದು. ನಿಮ್ಗೆ ಎಷ್ಟು ಭಾಗ ಬರ್ಬೇಕು? ನಮ್ಗೆ 1 ಎಕರೆ 10 ಗುಂಟೆ. ಟೋಟಲ್ ಎಷ್ಟು ಜನಕ್ಕೆ ಭಾಗ ಬರ್ಬೇಕು? 5 ಜನಕ ಎಷ್ಟು ಎಕರೆ ಬರುತ್ತೆ? 6.5 ಎಕರೆ ಇರೋದು. ಅದು ಕರೆಕ್ಟ್ ಆಗಿ 6 ಎಕರೆ ಟೋಟಲ್ ನಿಮ್ಮ ತಾತ ಎಷ್ಟಿತ್ತು? 5 ಎಕರೆ ಒಂದು ಭಾಗ. ಸರ್ ನಮ್ಮ ಹೆಸರು ಬಂದು ವೆಂಕಟೇಶ್ ಅಂತ. ನಾವು ಬಂದು ಕುಪ್ಪೂರ್ನಿಂದ ಇದು ಕೊಡ್ತಾ ಇದೀವಿ. ಮಾಸ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಜಾಗದಲ್ಲಿ ಕಂಪ್ಲೇಂಟ್ ಮಾಡಿದ್ವಿ సార్. నా కన్నడ వచ్చేది తెలుగులో చెప్పనా సార్? మీరు ఇక్కడ వచ్చి మేము వచ్చి మా తాత జమీన్కి వస్తాం. మేము వచ్చి అడిగేకి వస్తే వచ్చి పౌడర్ పట్టుకొని కెమెరాలు వీళ్ళకి వేస్తాను, వాళ్ళకి వేస్తాను, TV 9కి వేస్తాను, లేదా తిరిగా నన్ను చిన్నాడు పోలీసులకు ఫోన్ చేసి కోలార్ నుంచి SP ఆఫీస్ నుంచి ఫోన్ వేస్తా ఉన్నాను అని చెప్తా ఉన్నారు. మేము వచ్చి ఇప్పుడు వచ్చి మాస్తి పొద్దున్నుంచి వచ్చి ఉండము. పొద్దున్నుంచి వచ్చి ఉంటే కూడా ఎవరు వచ్చి స్టేషన్ పోయి అయితే ఎవరు రెస్పాన్స్ లే. రామకృష్ణ అనేసి నంబర్ ఇచ్చినారు. ఆ నంబర్కి ఫోన్ చేస్తే నేను పనిలో ఉన్నాను, డ్యూటీలో ఉన్నాను, ఇక్కడ లేదు నేను అని చెప్తా ఉన్నారు. వాళ్ళ నంబర్ వచ్చి చెప్తా సార్, 1 సెకండ్. ಏನ್ ಸಮಸ್ಯೆ ನಿಮ್ಗೆ? ಸರ್ ಜಮೀನ್ ಸಮಸ್ಯೆ. ಜಮೀನ್ ಬಂದು 1 ಎಕರೆ 10 ಗುಂಟೆ ಬರಬೇಕು, ಅದು ಕೊಡ್ತಾ ಇಲ್ಲ. ಅವ್ರು ಬಂದು ನನ್ನ ಮಿಲಿಟರಿನಾಗ ಇದ್ದೀನಿ ಅಂತ